ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪವನ್ ರಾವ್ಸ್ ಕ್ಲಾಸ್. ಸೊ ಈ ಒಂದು ಕ್ಲಾಸಿನಲ್ಲಿ ನೀವೇನಾದರೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದರೆ, ನಿಮಗೆ ಇಂಗ್ಲೀಷ್ ತುಂಬ ಕಷ್ಟ ಅಂತ ಅನ್ನಿಸ್ತಿದ್ರೆ ಈ ಒಂದು ಕ್ಲಾಸ್ನ ಫಾಲೋ ಮಾಡಿ. 100% ನೀವು ಗ್ರಾಮರಲ್ಲಿ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ ಇರಲಿ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನ ಒಂದು ಸಿಂಪಲ್ ಟೆಸ್ಟ್ ಆಗಿರಬಹುದು, ಅಥವಾ ನಿಮ್ಮ ಸ್ಕೂಲ್, ಕಾಲೇಜ್, ಈವನ್ ಯೂನಿವರ್ಸಿಟಿ, ಯಾವುದೇ ಸ್ಕೂಲ್ ಕಾಲೇಜ್ನ ಎಕ್ಸಾಮ್ ಕೂಡ ಇರಬಹುದು, ನಾನು ಈ ಒಂದು ಕ್ಲಾಸಲ್ಲಿ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಸೊ ಗ್ರಾಮರ್ ಯಾವ ಥರ ಯುಟಿಲೈಸ್ ಮಾಡಬೇಕು, ಏನು ಅರ್ಥ ಮಾಡ್ಕೋಬೇಕು, ಹೇಗೆ ಅದಕ್ಕೆ ಆನ್ಸರ್ಸ್ ಮಾಡಬೇಕು ಅಂತ ಹೇಳಿ ನಿಮಗೆ ಈ ಒಂದು ಕ್ಲಾಸಲ್ಲಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ನಾವು ಏನಾದರೂ ಬರಿತೀವಿ ಅಂತ ಅಂದರೆ ನಮಗೇನು ಬೇಕು? ವರ್ಡ್ಸ್ ಬೇಕು. ಆ ವರ್ಡ್ಸ್ನ ಜಾಯಿನ್ ಮಾಡಿಕೊಂಡು ನಾವೇನು ಮಾಡ್ತೀವಿ? ಸೆಂಟೆನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಈ ಒಂದು ಟೆಕ್ಸ್ಟನ್ನ ರೆನನ್ ಮಾರ್ಟಿನ್ ಅವರ ಒಂದು ಬುಕ್ಸಿಂದ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇದು ತುಂಬ ಎಂಟೈರ್ ಇಂಡಿಯಾದಲ್ಲೇ ತುಂಬ ಫೇಮಸ್ ಆಗಿರುವಂಥ ಬುಕ್ಸು. ನೀವೇನಾದರೂ ರೆಫರ್ ಮಾಡಬೇಕು ಅಂತಂದರೆ ಈ ಬುಕ್ಸ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಬೈ ಮಾಡಿ, ಅದರಲ್ಲಿರುವಂಥ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ಗಳು ಇಲ್ಲಿರುವಂತಹ ರೂಲ್ಸ್ನ ಮತ್ತು ಕಂಡೀಷನ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ನೀವು ಎಕ್ಸಾಮಲ್ಲಿ ಆನ್ಸರ್ಸ್ ಬರೆಯೋದಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ಹೇಗೆ ಮಾಡಬೇಕು, ಯಾವ್ಯಾವ ಟೈಪಲ್ಲಿ ಸೆಂಟೆನ್ಸ್ ಇರುತ್ತೆ, ಸೊ ಸೆಂಟೆನ್ಸ್ನ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ ಮಾಡಿದ್ರೆ ಯಾವ ರೀತಿ ಸೆಂಟೆನ್ಸು ಸ್ಟ್ರಕ್ಚರ್ ಆಗುತ್ತೆ, ಸೊ ಇವೆಲ್ಲವೂ ಕೂಡ ಈ ಒಂದು ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ತುಂಬ ಶಾರ್ಟಾಗಿ ಸ್ವೀಟಾಗಿ ಹೇಳ್ಕೊಡ್ತೀನಿ. ಪ್ಲೀಸ್ ಲಿಸನ್ ಟು ದಿಸ್. ಓಕೆ, ನೆಕ್ಸ್ಟ್ ಸೊ ಫಸ್ಟೇ ಹೇಳ್ತಾ ಇದ್ದಾರೆ, ವೆನ್ ವಿ ಸ್ಪೀಕ್ ಆರ್ ರೈಟ್. ಸೊ ನಮಗೆ ಮಾತಾಡಬೇಕಾಗಿದ್ದರೆ ಅಥವಾ ಬರಿಬೇಕಾದ್ರೆ ವಿ ಯೂಸ್ ವರ್ಡ್ಸ್. ಸೊ ನಾವು ವರ್ಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಈ ವರ್ಡ್ಸ್ ಏನು ಮಾಡುತ್ತೆ ಅಂತಂದರೆ ಒಂದಷ್ಟು ಮೀನಿಂಗ್ಸ್ಗಳನ್ನು ಕೊಡುತ್ತೆ. ಓಕೆ, ಸೊ ಸುಮ್ಮನೆ ಯಾವ್ಯಾವುದೋ ವರ್ಡ್ಸ್ಗಳನ್ನು ನಾವು ಎಲ್ಲೆಲ್ಲೋ ಸುಮ್ಮನೆ ನಾವು ಬರೆಯೋದಿಲ್ಲ, ಅಥವಾ ಅದರಿಂದ ಯಾವ ಮೀನಿಂಗ್ಸು ಕೂಡ ಕ್ರಿಯೇಟ್ ಆಗೋದಿಲ್ಲ. ವಿ ಜನರಲಿ ಯೂಸ್ ದೀಸ್ ವರ್ಡ್ಸ್ ಇನ್ ಗ್ರೂಪ್ಸ್. ಸೊ ಈ ಒಂದು ವರ್ಡ್ಸ್ಗಳನ್ನು ಏನು ಮಾಡ್ತೀವಿ? ಸ್ಪೆಷಲ್ ಆಗಿ ಗ್ರೂಪ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಗ್ರೂಪ್ಸಲ್ಲಿ ಯೂಸ್ ಮಾಡಿದಾಗ ಏನಾಗುತ್ತೆ? ಒಂದು ಪ್ರಾಪರ್ ಮೀನಿಂಗು ನಮಗೆ ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲೇ ನೋಡಿ ಅವರೇ ಕೊಟ್ಟಿರೋ ಹಾಗೆ ಏನು ಕೊಟ್ಟಿದ್ದಾರೆ? ತುಂಬ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ. ಲಿಟಲ್ ಜಾಕ್ ಹೋಮರ್ ಸ್ಯಾಟ್ ಇನ್ ಅ ಕಾರ್ನರ್. ನೋಡಿ, ಲಿಟಲ್ ಜಾಕ್ ಇಟ್ಸ್ ಅ ಅಡ್ಜೆಕ್ಟಿವ್. ಲಿಟಲ್ ಜಾಕ್ ಅನ್ನೋದು ಅಡ್ಜೆಕ್ಟಿವ್, ಜೊತೆಗೆ ಜಾಕ್ ಹೋಮರ್ ಅನ್ನೋದು ಇಟ್ಸ್ ಅ ನೇಮ್. ಲಿಟಲ್ ಅನ್ನೋದು ಅಡ್ಜೆಕ್ಟಿವ್, ಜಾಕ್ ಹೋಮರ್ ಅನ್ನೋದು ಇಟ್ಸ್ ಅ ನೇಮ್ ಅಂತಂದರೆ ನಾವು ಗ್ರಾಮರಲ್ಲಿ ನೌನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಸ್ಯಾಟ್ ಅನ್ನೋದೇನು? ವರ್ಬ್. ಇನ್ ಅನ್ನೋದು ಒಂದು ಪ್ರಿಪೊಸಿಷನ್. ಸೊ ನಾವು ಪ್ರೆಪೊಸಿಷನ್ ಅಂತ ಕೂಡ ಕರಿತೀವಿ. ಪ್ರಿಪೊಸಿಷನ್ ಅಂತ ನಿಮಗೆ ಹೇಳೋದಕ್ಕೆ ಅರ್ಥ ಆಗಲಿ ಅಂತ ಹೇಳಿ ಹೇಳಿದ್ದೀನಿ. ಅಂದರೆ ಒಂದು ಪೊಸಿಷನ್ನ ಹೇಳೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇನ್ ಅ ಕಾರ್ನರ್. ಸೊ ಇನ್ ಅ ಕಾರ್ನರ್ ಅನ್ನೋದೇನು? ಒಂದು ಪ್ಲೇಸ್ ಯಾವುದಾದ್ರೂ ಆಗಿರಬಹುದು, ಅಥವಾ ನಾವು ಇದನ್ನು ಜನರಲಿ ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಪ್ರತಿ ಸೆಂಟೆನ್ಸಲ್ಲೂ ಏನಿರುತ್ತೆ? ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ವರ್ಬ್ ಇರುತ್ತೆ, ಒಂದು ಆಬ್ಜೆಕ್ಟ್ ಕೂಡ ಇರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ, ಸೊ SVO ಅಂತ ಹೇಳಿ ಕರಿತೀವಿ. ಅಂದರೆ ಸಬ್ಜೆಕ್ಟು ವರ್ಬ್ನ ಅಗ್ರಿಮೆಂಟ್ ಆಗಿರಬೇಕು, ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಆಬ್ಜೆಕ್ಟ್ ಕೂಡ ಇರಬೇಕು. ಓಕೆ, ಸೊ ಈ ಒಂದು ಸ್ಟ್ರಕ್ಚರ್ ನಮಗೆ ತುಂಬ ಯುಟಿಲೈಸ್ ಆಗುತ್ತೆ. ಸಪೋಸ್ ನೀವೇನಾದರೂ ಸೆನ್ಸ್ಲೆಸ್ ಆಗಿ ಏನಾದ್ರು ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ರಾಂಗ್ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಾವು ಸೆನ್ಸಿಬಲ್ ಆಗಿ ನಾವು ಸೆಂಟೆನ್ಸ್ನ ಸ್ಟ್ರಕ್ಚರ್ ಮಾಡಬೇಕು. ಸೊ ನಮಗೆ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕೈಂಡ್ ಆಫ್ ಸೆಂಟೆನ್ಸ್. ಸೊ ಕೈಂಡ್ಸ್ ಆಫ್ ಸೆಂಟೆನ್ಸ್ ಏನಿದೆ ಅಂತಂದರೆ, ಸೊ ವಾಕ್ಯದ ವಿಧಗಳು. ಸೊ ಯಾವ್ಯಾವ ವಿಧಗಳಿದ್ದಾವೆ? ಜಸ್ಟ್ ಸಿ. ಫಸ್ಟ್ ಒನ್ ನೋಡ್ಕೊಳ್ಳಿ. ಫಸ್ಟ್ ಅವರು ಏನು ಅಂತ ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ನಮಗೆ ಏನೇನು ಇರಬಹುದು, ಯಾವ ರೀತಿ ಇರಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ನೋಡ್ಕೊಳ್ಳಿ, 4 ಕೈಂಡ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, 4 ಕೈಂಡ್ಸ್ ಇದೆ ಅಂತ ಹೇಳಿ ಅನ್ಕೋತಿದ್ದಾರೆ. ನೆಕ್ಸ್ಟು ದೋಸ್ ವಿಚ್ ಮೇಕ್ ಸೆಂಟೆನ್ಸ್ ಸ್ಟೇಟ್ಮೆಂಟ್ಸ್. ಸೊ ಯಾವುದು? ಸ್ಟೇಟ್ಮೆಂಟ್ಸ್ ಆರ್ ಅಸರ್ಷನ್. ಸ್ಟೇಟ್ಮೆಂಟ್ ಅಂತ ಅಂದರೆ ನೀವು ವಾಕ್ಯ ಅಂಥೇಳಿ ಅರ್ಥ ಮಾಡ್ಕೊಳ್ಳಿ. ಅಸರ್ಷನ್ ಅಂತ ಅಂದ್ರೇನು? ಒಂದು ಫ್ಯಾಕ್ಟ್ ಆಗಿರಬಹುದು, ಅಥವಾ ಒಂದು ಹೇಳಿಕೆ ಕೂಡ ಆಗಿರ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸ್ಟೇಟ್ಮೆಂಟ್ ಆರ್ ಅಸರ್ಷನ್ ಎರಡೂ ಕೂಡ ಒಂದೇ ಮೀನಿಂಗ್ ಬರುವಂಥದ್ದು. ನೆಕ್ಸ್ಟು ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾವ ಥರ ಅಂತಂದರೆ, ಇಟ್ಸ್ ಜಸ್ಟ್ ಲೈಕ್ ಎಕ್ಸಾಂಪಲ್, ಹಂಪಿ ಡಂಪಿ ಸ್ಯಾಟ್ ಆನ್ ಅ ವಾಲ್. ಸೊ ಹಂಪಿ ಡಂಪಿ ಸ್ಯಾಟ್ ಆನ್ ಅ
ವಾಲ್. ಸೊ ಇದೇನು ಒಂದು ಸ್ಟೇಟ್ಮೆಂಟ್. ಓಕೆ, ಒಂದು ಅಸರ್ಷನ್, ಹೇಳಿಕೆ. ಓಕೆ, ನೆಕ್ಸ್ಟ್ ಈ ಥರ ಕೂಡ ಆಗುತ್ತೆ, ಅಂದರೆ ಹೇಳಿಕೆ ಆದರೂ ಆಗಿರಬಹುದು ಅಥವಾ ಒಂದು ವಾಕ್ಯ ಆದರೂ ಆಗಿರಬಹುದು. ಓಕೆ, ಹೀಗೆ ಒಂದು ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್, ವಿಚ್ ಆಸ್ಕ್ ಕ್ವಶನ್. ಸೊ ಇನ್ನೂ ಯಾವ ಥರ ಸ್ಟೇಟ್ಮೆಂಟ್ ಆಗ್ಬೋದು ಅಥವಾ ಇನ್ನೂ ಯಾವ ಥರ ಸೆಂಟೆನ್ಸ್ ಆಗ್ಬೋದು. ಆಸ್ಕ್ ಕ್ವಶನ್ಸ್ಗಳನ್ನು ಕೇಳೋದು. ಯಾವ ಥರ ಅಂದರೆ, ವೇ ಡು ಯು ಲಿವ್. ನೋಡಿ, ಎಲ್ಲಿ ನೀವು ವಾಸವಾಗಿದ್ದೀರಾ, ವೇ ಡು ಯು ಲೀವ್. ಸೊ ಈ ಒಂದು ಸೆಂಟೆನ್ಸ್ ಏನಾಗಿರುತ್ತೆ ಅಂದರೆ ಕ್ವಶನಿಂಗ್ ಆಗಿರುತ್ತೆ, ಕ್ವಶನ್ಸ್ನ ಕೇಳೋದು ಆಗಿರುತ್ತೆ. ಸೊ ಥರ್ಡ್ ಸೆಂಟೆನ್ಸ್ ನಮ್ಮದು ದೋಸ್ ವಿಚ್ ಎಕ್ಸ್ಪ್ರೆಸ್ ಕಮ್ಯಾಂಡ್ಸ್, ರಿಕ್ವೆಸ್ಟ್ಸ್, ನೆಕ್ಸ್ಟ್ ಎಂಟ್ರೀಟೀಸ್. ಓಕೆ, ಸೊ ಏನೇನು ಕೇಳ್ಬೋದು, ಇನ್ನೊಂದಷ್ಟು ಕಮ್ಯಾಂಡ್ಸ್ಗಳನ್ನು ಮಾಡ್ಬೋದು, ಇನ್ನೊಬ್ಬರಿಗೆ ಏನೋ ಒಂದು ಡೈರೆಕ್ಟ್ ಮಾಡೋದಕ್ಕೆ ಹೇಳ್ಬೋದು, ರಿಕ್ವೆಸ್ಟ್ ಕೂಡ ಮಾಡ್ಕೋಬೋದು. ಇನ್ನೊಂದು ಎಂಟ್ರಿಟೀಸ್ ಅಂತ ಅಂದರೆ, ಸೊ ಯಾರಿಗಾದ್ರೂ ಏನಾದರೂ ಪ್ರೇರೇಪಣೆ ಮಾಡೋವಂಥದ್ದು ಮಾಡೋದಕ್ಕೆ. ಓಕೆ, ಸೊ ಅಂಥ ಒಂದು ಸೆಂಟೆನ್ಸ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಬಿ ಕ್ವೈಟ್ ಅನ್ನೋದು ಏನಾಗಿರುತ್ತೆ, ಸೊ ಕಮಾಂಡ್ ಆಗಿರುತ್ತೆ, ಸುಮ್ಮನಿರು ಅಷ್ಟೇ. ಸೊ ಅದು ಈ ಥರ ಫಂಕ್ಷನ್ನು ಮಾಡ್ತಾ ಇದೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ಇನ್ನೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಹ್ಯಾವ್ ಮರ್ಸಿ ಅಪಾನ್ ಅಸ್. ಓಕೆ, ಮರ್ಸಿ ಅಪಾನ್ ಅಸ್ ಅಂದರೆ ನಮ್ಮ ಮೇಲೆ ದಯೆ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿ, ಸೊ ಇದು ಬೇರೆ ರೀತಿ ಸೆಂಟೆನ್ಸು, ಇದು ಬೇರೆ ರೀತಿ ಸೆಂಟೆನ್ಸು. ಸೊ ಬೇರೆ ಬೇರೆ ರೀತಿ ಸೆಂಟೆನ್ಸ್ ಇದೆ. ಫೋರ್ತ್ ಒನ್ ನೋಡ್ಕೊಳ್ಳಿ ಯಾವ ರೀತಿ ಇದೆ, ದೋಸ್ ವಿಚ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್ಸ್. ಸೊ ಸ್ಟ್ರಾಂಗ್ ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದನ್ನು ಹೇಳ್ತೀವಿ. ಯಾವ ರೀತಿ, ಹೌ ಕೋಲ್ಡ್ ದ ನೈಟ್ ಈಸ್. ಸೊ ಯಾವ ರೀತಿ ಈ ಒಂದು ರಾತ್ರಿ ತಣ್ಣಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ವಾಟ್ ಅ ಶೇಮ್. ಸೊ ಶೇಮ್ ಅಂತ ಅಂದರೆ ಈ ಮರ್ಯಾದೆ ಹೋಗುವಂಥದ್ದಕ್ಕೆ ನಾವು ಶೇಮ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ 4 ಸೆಂಟೆನ್ಸ್ಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಬೇರೆ ಬೇರೆ ಫಂಕ್ಷನ್ಸ್ಗಳನ್ನು ಮಾಡ್ತಾ ಇದೆ. ಒಂದು ಫಂಕ್ಷನ್ಸು ನೋಡ್ಕೊಳ್ಳಿ, ಜಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಫ್ಯಾಕ್ಟ್ ಹೇಳ್ತಾ ಇದೆ, ಅಥವಾ ಏನಿದೆ ಇದ್ದ ಹಾಗೆ ಹೇಳೋವಂಥದ್ದು ಅಸರ್ಷನ್ ಅಥವಾ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಬಂದು ಕ್ವಶನ್. ಓಕೆ, ಸೊ ಫಸ್ಟು ಅಸರ್ಷನ್ ಅಥವಾ ಸ್ಟೇಟ್ಮೆಂಟ್, ಇನ್ನೊಂದು ಕ್ವಶನ್ಸ್, ಇನ್ನೊಂದು ಎಕ್ಸ್ಪ್ರೆಸ್ ಕಮ್ಯಾಂಡ್, ರಿಕ್ವೆಸ್ಟ್, ಎಂಟಿಟೀಸ್. ಸೊ ಇದನ್ನು ಹೇಳ್ತೀವಿ. ಲಾಸ್ಟ್ ಒನ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್ಸ್ಗಳನ್ನು ಹೇಳೋದಕ್ಕೆ ಈ ರೀತಿ 4 ಸೆಂಟೆನ್ಸ್ಗಳನ್ನು ಹೇಳ್ತೀವಿ. ಓಕೆ, ಸೊ ಇದಕ್ಕೆ ಗ್ರಾಮಟಿಕಲ್ ಟರ್ಮ್ ಇದೆ. ಸೊ ನಾವು ಗ್ರಾಮರ್ ಟರ್ಮ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಜನರಲ್ ಟರ್ಮ್, ಸೊ ಎಲ್ಲರಿಗೂ ಅರ್ಥ ಆಗುವಂಥದ್ದು. ಸೊ ನಮಗೆ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಬರುತ್ತೆ, ಸೊ ನಮಗೆ ಈ ಗ್ರಾಮಟಿಕಲ್ ಟರ್ಮ್ನ ಮಾತ್ರ ಯೂಸ್ ಮಾಡ್ಕೊಂಡವ್ರಿ ಅವರು ಕ್ವಶನ್ನ ಮಾಡ್ತಾರೆ. ಓಕೆ, ಜಸ್ಟ್ ಲುಕ್ ಅಟ್ ದಿಸ್, ವೆರಿ ಇಂಪಾರ್ಟೆಂಟ್. ಸೊ ನೋಡ್ಕೊಳ್ಳಿ, ಅ ಸೆಂಟೆನ್ಸ್ ದಟ್ ಮೇಕ್ಸ್ ಅ ಸ್ಟೇಟ್ಮೆಂಟ್ ಆರ್ ಅಸರ್ಷನ್ ಈಸ್ ಕಾಲ್ಡ್ ಡಿಕ್ಲರೇಟಿವ್ ಆರ್ ಅಸರ್ಟಿವ್. ಸೊ ಏನಂತ ಹೇಳಿ ಕರಿತೀವಿ, ಸ್ಟೇಟ್ಮೆಂಟ್ ಅಥವಾ ಅಸರ್ಷನ್ನ ಹೇಳೋದಕ್ಕೆ ನಾವು ಡಿಕ್ಲರೇಟಿವ್ ಅಥವಾ ಅಸರ್ಟಿವ್ ಅಂತ ಹೇಳಿ ಕರಿತೀವಿ. ಸೊ ಕೈಂಡ್ಸಲ್ಲಿ ಮೊದಲನೇ ಒಂದು ವಿಧ ಯಾವುದು ಅಂತಂದರೆ ಡಿಕ್ಲರೇಟಿವ್ ಅಥವಾ ಅಸರ್ಟಿವ್. ಡಿಕ್ಲರೇಟಿವ್ ಅಂತ ಅಂದರೆ, ಸೊ ಸ್ಟೇಟ್ಮೆಂಟ್ಗೆ ನಾವು ಡಿಕ್ಲರೇಟಿವ್ ಅಂತ ಹೇಳಿ ಕರಿತೀವಿ, ಅಸರ್ಷನ್ಗೆ ಅಸರ್ಟಿವ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದು ಮೊದಲನೇ ಸೆಂಟೆನ್ಸ್ಗೆ ಈ ರೀತಿ ಹೇಳ್ತೀವಿ. ನೆಕ್ಸ್ಟು ಕ್ವಶನ್ ಕೇಳೋದಕ್ಕೆ ನೋಡಿ, ಆ ಸೆಂಟೆನ್ಸ್ ದಟ್ ಆಸ್ಕ್ ಅ ಕ್ವಶನ್ ಈಸ್ ಕಾಲ್ಡ್ ಇಂಟ್ರಾಗೇಟಿವ್. ಸೊ ಯಾವುದು ಕ್ವಶನ್ನ ಯಾವ್ದು ಕೇಳ್ತೀವಿ ಅಂತ ಒಂದು ಸೆಂಟೆನ್ಸ್ಗೆ ನಾವು ಇಂಟ್ರಾಗೇಟಿವ್ ಅಂತ ಹೇಳಿ ಕರಿತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಆ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಕಮಾಂಡ್ ಆರ್ ಆ್ಯನ್ ಎಂಟ್ರಿಟೀಸ್ ಈಸ್ ಕಾಲ್ಡ್ ಇಂಪರೇಟಿವ್ ಅಂತ ಅಂದರೆ ಒಂದು ಕಮ್ಯಾಂಡ್ಗಳನ್ನು ಮಾಡೋದು, ರಿಕ್ವೆಸ್ಟ್ ಮಾಡೋವಂಥದ್ದು, ಏನಾದರೂ ಒಂದು ಹೇರಿಕೆಯನ್ನು ಹೇರೋದು ಅಂಥದಕ್ಕೆ ನಾವು ಇಂಪರೇಟಿವ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಆ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್ಸ್. ಸೊ ಸ್ಟ್ರಾಂಗ್ ಫೀಲಿಂಗ್ಸ್ ಹೇಳೋದಕ್ಕೆ ನಾವೇನು ಮಾಡ್ತೀವಿ, ಒಂದು ಸೆಂಟೆನ್ಸ್ಗಳನ್ನು ಹೇಳ್ತೀವಿ, ಅದನ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ 4 ಸೆಂಟೆನ್ಸು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಡಿಕ್ಲರೇಟಿವ್, ಅಸರ್ಟಿವ್, ಇನ್ನೊಂದು ಇಂಟ್ರೋಗೇಟಿವ್, ಇಂಪರೇಟಿವ್, ಎಕ್ಸ್ಕ್ಲಮೇಟರಿ, ಈ ಥರ ಒಂದು ಸೆಂಟೆನ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಕೈಂಡ್ಸ್ ಆಫ್ ಸೆಂಟೆನ್ಸ್. ಓಕೆ, ಸೊ ಈ ಕೈಂಡ್ಸ್ ಆಫ್ ಸೆಂಟೆನ್ಸ್ಗೆ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡ್ತೀನಿ. ನೀವು ಯಾವುದು ಅದು ಸೆಂಟೆನ್ಸ್ ಅಂತ ಹೇಳಿ ನೀವು ಅದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕು. ಓಕೆ, ಸೊ ಇಲ್ಲಿ ಒಂದಷ್ಟು ಕೈಂಡ್ಸ್ ಆಫ್ ಸೆಂಟೆನ್ಸ್ ಇದೆ. ಸೊ ನೀವೇನು ಮಾಡಬೇಕು, ಇದು ಅಸರ್ಟಿವಾ, ಇಂಟ್ರೋಗೇಟಿವಾ, ಇಂಪ್ಯಾರಿಟಿವಾ ಅಂತೇಳಿ ನೀವು ಕಮೆಂಟ್ ಮಾಡಬೇಕು. ಓಕೆ, ಸೊ ಲುಕ್ ಅಟ್ ದ ಫಸ್ಟ್ ಕ್ವಶನ್.
ಮೈ ಸಿಸ್ಟರ್ ಈಸ್ ಅ ನರ್ಸ್. ನೋಡ್ಕೊಳ್ಳಿ ಏನಿದೆ, ಸೆಂಟೆನ್ಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಏನು ಹೇಳ್ತಿದ್ದಾರೆ, ನನ್ನ ಸಿಸ್ಟರ್ ನರ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಡಿಕ್ಲರೇಷನ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಡಿಕ್ಲರೇಷನ್ ಮಾಡ್ತಿದ್ದಾರೆ ಅಂತ ಅಂದರೆ ನಾವು ಅದನ್ನು ಅಸರ್ಟಿವ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅಸರ್ಟಿವ್. ಓಕೆ, ಸೊ ದಿಸ್ ಇಸ್ ಅಸರ್ಟಿವ್. ಸೊ ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಂಟೆನ್ಸು, ಸುಪ್ರಿಯಾ ವರ್ಕ್ಸ್ ಅಟ್ ಅ ಸೂಪರ್ ಮಾರ್ಕೆಟ್. ಸೊ ಇದೇನು ಮಾಡ್ತಿದ್ದಾರೆ, ಸೂಪರ್ ಮಾರ್ಕೆಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತೇಳಿ ಡಿಕ್ಲರೇಷನ್ ಮಾಡ್ತಿದ್ದಾರೆ. ಸೊ ಸ್ಟೇಟ್ಮೆಂಟ್ ಇದು, ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಕೂಡ ಏನಾಗಿರುತ್ತೆ, ಅಸರ್ಟಿವ್ ಆಗಿರುತ್ತೆ. ಅಸರ್ಟಿವ್ ಆಗಿರುತ್ತೆ. ನೆಕ್ಸ್ಟು, ವೇರ್ ಹ್ಯಾವ್ ಯು ಸೀನ್ ಸಿನ್ಸ್ ಮಾರ್ನಿಂಗ್. ಓಕೆ, ಸೊ ಏನಿದು ಕ್ವಶನ್ ಮಾರ್ಕ್ ಇದೆ. ಸೊ ವೇರ್ ಅಂತ ಕ್ವಶನ್ ಸ್ಟಾರ್ಟ್ ಆಗ್ತಿದೆ, ಸೆಂಟೆನ್ಸ್ ಸ್ಟಾರ್ಟ್ ಆಗ್ತಿದೆ. ಸೊ ಈ ಥರ ಏನಾದರೂ ಕ್ವಶನ್ ನಿಮಗೆ ಸಿಕ್ತು ಅಂತ ಅಂದರೆ, ಸೊ ಇದು ಅನ್ಡೌಟೆಡ್ಲಿ ಏನಾಗಿರುತ್ತೆ ಅಂತಂದರೆ ಇಂಟ್ರಾಗೇಟಿವ್ ಆಗಿರುತ್ತೆ. ಸೊ ಇಂಟ್ರಾಗೇಟಿವ್ ಕ್ವಶನ್ಸು ಯಾವಾಗಲೂ ಕೂಡ ಏನಾಗಿರುತ್ತೆ, WH ವರ್ಡಿಂದ ಸ್ಟಾರ್ಟ್ ಆಗುತ್ತೆ, ಕ್ವಶನ್ ಮಾರ್ಕಿಂದ ಎಂಡ್ ಆಗುತ್ತೆ. ಇದನ್ನು ಇಂಟ್ರಾಗೇಟಿವ್ ಅಂಥೇಳಿ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಟೇಕ್ ದಿಸ್ ಪ್ರಾಪರ್ ವಿತ್ ಯು. ಸೊ ಟೇಕ್ ದಿಸ್ ಪ್ರಾಪರ್ ವಿತ್ ಯು ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದ್ರೇನು, ಸೊ ಏನೋ ಒಂದು ಮೆಸೇಜ್ ಇದೆ, ಮೆಸೇಜ್ನ ಕಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಕಮ್ಯಾಂಡಿಂಗ್ ಟೋನಲ್ಲಿ ಇದೆ. ಸೊ ಅದು ಏನಾಗಿರುತ್ತೆ, ಇಂಪರೇಟಿವ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಟೇಕ್ ದಿಸ್ ಪೇಪರ್ ವಿತ್ ಯು, ನಿನ್ನ ಜೊತೆ ಇದನ್ನು ತೊಗೊಂಡು ಹೋಗು ಡೈರೆಕ್ಟ್ ಏನಿದೆ ಡೈರೆಕ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಏನಾಗಿರುತ್ತೆ, ಇದು ಇಂಪರೇಟಿವ್ ಆಗಿರುತ್ತೆ. ಸೊ ಇಂಪರೇಟಿವ್ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಸೊ ಫೋರ್ತ್ ಒನ್ ಇಂಪರೇಟಿವ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಹೌ ಡಿಸ್ಕಸ್ಟಿಂಗ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌ ಡಿಸ್ಕಸ್ಟಿಂಗ್ ಅಂತ ಹೇಳ್ತಿದ್ದಾರೆ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಒಂದು ಅರ್ಥ ಮಾಡ್ಕೋಬೇಕು. ಸೊ WH ಇಂದ ಸ್ಟಾರ್ಟ್ ಆಗಿದೆ, ಓಕೆ, ಬಟ್ ಕ್ವಶನ್ ಮಾರ್ಕ್ ಇಲ್ಲ, ಅದ್ರ ಬದಲು ಏನಿದೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಸೊ ಈ ಥರ ಒಂದು ಕ್ವಶನ್ ಇದ್ದಾಗ ಹೌ ಬ್ಯೂಟಿಫುಲ್, ವಾಟ್ ಅ ಬ್ಯೂಟಿಫುಲ್ ವ್ಯೂ, ಈ ಥರ ಏನಿರುತ್ತೆ, WH ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಎಂಡಲ್ಲಿ ಏನಾಗಿರುತ್ತೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಇರುತ್ತೆ. ಸೊ ಅದನ್ನು ಎಕ್ಸ್ಕ್ಲಮೇಟರಿ ಅಂತ ಹೇಳಿ ಕರಿತೀವಿ. ಸೊ ಇದು ಎಕ್ಸ್ಕ್ಲಮೇಟರಿ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ಗಿವ್ ಮೀ ಅ ಪೀಸ್ ಆಫ್ ಪೇಪರ್. ಸೊ ಗಿವ್ ಮೀ ಅ ಪೀಸ್ ಆಫ್ ಪೇಪರ್ ಅಂತೇಳಿ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಡಿಕ್ಲರೇಷನ್ ಅಲ್ಲ, ಇದು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದೇನಾಗಿರುತ್ತೆ, ಇಂಪರೇಟಿವ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ವಾಟ್ ಆರ್ ಯು ಡೂಯಿಂಗ್ ದೇರ್. ವಾಟ್ ಆರ್ ಯು ಡೂಯಿಂಗ್ ದೇರ್, ಇಟ್ಸ್ ಅ ಕ್ವಶನಿಂಗ್, ಕ್ವಶನ್ ಮಾರ್ಕ್ ಇದೆ, WH ಇಂದ ಸ್ಟಾರ್ಟ್ ಆಗಿದೆ. ಸೊ ಅದು ಇಂಟ್ರಾಗೇಟಿವ್ ಅಂತ ಹೇಳಿ ಕರಿತೀವಿ. ಇಂಟ್ರಾಗೇಟಿವ್. ಓಕೆ, ಯಾ. ನೆಕ್ಸ್ಟ್, ವಾಟ್ ಈಸ್ ಯುವರ್ ನೇಮ್. ಸೇಮ್ ಇಲ್ಲೂ ಅಷ್ಟೇ, WH ಕ್ವಶನ್ ಇದೆ, ವರ್ಡ್ ಇದೆ, ಕ್ವಶನ್ ಮಾರ್ಕ್ ಇದೆ. ಸೊ ಇದು ಕೂಡ ಇಂಟ್ರಾಗೇಟಿವ್ ಆಗಿರುತ್ತೆ. ಓಕೆ, ಇದು ಇಂಟ್ರಾಗೇಟಿವ್. ಐ ವಾಸ್ ಸರ್ಪ್ರೈಸ್ಡ್ ಟು ಹಿಯರ್ ದಿಸ್ ನ್ಯೂಸ್. ಸೊ ಇಲ್ಲೇನು ಒಂದು ಸ್ಟೇಟ್ಮೆಂಟ್ನ ಹೇಳಿದ್ದಾರೆ. ಇದೇನು, ಇದು ಸರ್ಪ್ರೈಸ್ ವರ್ಡ್ ಇದೆ ಅಂದಿದ ತಕ್ಷಣ ಏನು, ಇದು ಎಕ್ಸ್ಕ್ಲಮೇಟರಿ ಅಲ್ಲ. ಸೊ ಇದು ಅಸರ್ಟಿವ್. ಓಕೆ, ಸೊ ದಿಸ್ ಇಸ್ ಅಸರ್ಟಿವ್. ಯಾ. ನೆಕ್ಸ್ಟ್, ಅವರ್ ಟೀಮ್ ಮೇ ವಿನ್ ದ ಮ್ಯಾಚ್. ಸೊ ಒಂದು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ, ಮೇ ವಿನ್ ದ ಮ್ಯಾಚ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಏನು, ಎಸ್ ಕಮೆಂಟ್ ಮಾಡಿ, ಇಂಟ್ರಾಗೇಟಿವಾ ಅಥವಾ ಇಂಪ್ಯಾರಿಟಿವಾ, ಎಕ್ಸ್ಕ್ಲಮೇಟರಿನಾ ಅಥವಾ ಅಸರ್ಟಿವಾ. ಸೊ ಏನಿದು ಡೌಟ್ಫುಲ್. ಮೇ ಅಂದರೆ ಯಾವಾಗಲೂ ಇಟ್ಸ್ ಅ ಡೌಟ್, ಏನದು 100% ಅಶೋರ್ ಅಲ್ಲ, ಅವರ ಒಪಿನಿಯನ್ ಹೇಳ್ತಾ ಇದ್ದಾರೆ. ಓಕೆ, ಒಪಿನಿಯನ್ ಕೂಡ ಏನಾಗಿರುತ್ತೆ, ಅಸರ್ಟಿವ್ ಆಗಿರುತ್ತೆ. ಯಾ. ಐ ಡೋಂಟ್ ವಾಂಟ್ ದಿಸ್ ಪೆನ್. ಸೊ ಐ ಡೋಂಟ್ ವಾಂಟ್ ದಿಸ್ ಪೆನ್ ಅಂತಂದರೆ ಇದೊಂದು ಅವರ ಒಂದು ಏನು, ಅವರ ಒಂದು ಡಿಸಿಷನ್, ಒಪಿನಿಯನ್ ಇದು ಕೂಡ ಆಗಿರುತ್ತೆ. ಅದಾದಮೇಲೆ ಇನ್ನೊಂದು ಏನಾದರೂ ಒಂದು ಕಮೆಂಟ್, ರಿಕ್ವೆಸ್ಟ್, ಓಕೆ, ಇಂಟರ್ಸಿಟಿ ಈ ಥರ ಏನಾದ್ರು ಇತ್ತು ಅಂತಂದರೆ ಅದು ಕೂಡ ಆಗಿರುತ್ತೆ. ಸೊ ಇದು ಯೂಶಲಿ ಏನಾಗಿರುತ್ತೆ ಅಂತ ಅಂದರೆ ಅವರ ಒಪಿನಿಯನ್ ಆಗಿದೆ. ಐ ಡೋಂಟ್ ವಾಂಟ್ ದಿಸ್ ಪಿನ್. ಸೊ ಇದು ಕೂಡ ಅಸರ್ಟಿವ್. ಯಾ. ನೆಕ್ಸ್ಟ್, ಕುಡ್ ಯು ಲೆಂಡ್ ಮೀ ಅ ಪೆನ್. ಕುಡ್ ಯು ಲರ್ನ್ಡ್ ಮೀ ಅ ಪೆನ್, ಕುಡ್ ಇಂದ ಇದೆ. ಓಕೆ, ಸೊ ಇನ್ನೊಂದು
WH ವರ್ಡ್ ಮಾತ್ರ ಬಂದರೆ ಕ್ವಶನ್ ಅಂತ ಅಲ್ಲ. ಹೆಲ್ಪಿಂಗ್ ವರ್ಬ್ ಅಂತ ಅಂದರೆ ಅದು ಬಿ ಫಾರ್ಮ್ ಆಗಿರ್ಬೋದು, ಹ್ಯಾವ್ ಫಾರ್ಮ್ ಆಗಿರ್ಬೋದು, ಅಥವಾ ಡೂ ಫಾರ್ಮ್ ಇರ್ಬೋದು. ಬಿ ಅಂತ ಅಂದರೆ ಈಸ್, ಆಮ್, ಆರ್, ವಾಸ್, ವರ್, ಇದು ಕೂಡ ಬಿ ಫಾರ್ಮ್. ಜೊತೆಗೆ ಹ್ಯಾಸ್, ಹ್ಯಾವ್, ಹ್ಯಾಡ್, ಇದು ಕೂಡ ಹ್ಯಾವ್ ಫಾರ್ಮ್. ಸೊ ಇದೆಲ್ಲ ಏನು, ಈ ಥರ ಕ್ವಶನಿಂಗ್ ವರ್ಡ್ ಮುಂದೆ ಬರ್ತಾ ಇದೆ ಅಂದರೆ ಹೆಲ್ಪಿಂಗ್ ವರ್ಬ್ ಮುಂದೆ ಬಂದರೂ ಕೂಡ ಅದು ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ಕುಡ್ ಇದೆ, ಕುಡ್ ಇದು ಮಾಡಲ್ ಇದ್ರೂ ಕೂಡ ನಾವು ಇದನ್ನು ಏನಂತ ಕರಿತೀವಿ, ಕ್ವಶನಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇದು ಇಂಟ್ರಾಗೇಟಿವ್ ಆಗಿರುತ್ತೆ. ಸೊ ಕ್ವಶನಿಂಗ್ ಸೆಂಟೆನ್ಸ್ ಇಂಟ್ರಾಗೇಟಿವ್. ಓಕೆ, ಇಂಟ್ರಾಗೇಟಿವ್ ಅಂತ ಹೇಳಿ ನೀವು ಹೇಳಬೇಕು. ಓಕೆ, ಸೊ ನಿಮ್ಮ ಆನ್ಸರ್ ರೈಟ್ ಆಗ್ತಿದೆ ಅಂತಂದರೆ ಪ್ಲೀಸ್ ಟು ಕಮೆಂಟ್, ನಿಮಗೆ ಗೊತ್ತಾಗ್ತಾ ಇರುತ್ತೆ. ನೆಕ್ಸ್ಟ್, ವಾಟ್ ಅ ಬ್ಯೂಟಿಫುಲ್ ಫ್ಲವರ್. ಆವಾಗಲೇ ಹೇಳಿದೆ WH ವರ್ಡ್ ಇದ್ದರೆ ಮಾತ್ರ ಅದು ಕ್ವಶನಿಂಗ್ ಅಲ್ಲ, ಅದ್ರ ಜೊತೆಗೆ ಎಂಡ್ ಆಫ್ ದ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನು ನಾವು ಎಕ್ಸ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಎಕ್ಸ್ಲಮೇಟರಿ ಸೆಂಟೆನ್ಸ್. ನೆಕ್ಸ್ಟ್, ವೆನ್ ಆರ್ ಯು ಗೋಯಿಂಗ್ ಟು ರಿಟರ್ನ್. ಸೊ ಕ್ವಶನ್ ಕೇಳ್ತಾ ಇದ್ದಾರೆ, ಕ್ವಶನ್ ಮಾರ್ಕ್ ಇದೆ, WH ವರ್ಡ್ ಇದೆ. ಸೊ ಇದು ಇಂಟ್ರಾಗೇಟಿವ್. ನೆಕ್ಸ್ಟ್, ಹೂ ಇಸ್ ಯುವರ್ ಫಾದರ್. ಸೇಮ್, ಇದು ಕೂಡ ಏನು ಇಂಟ್ರಾಗೇಟಿವ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಮೈ ಸಿಸ್ಟರ್ ಹ್ಯಾಸ್ ಅ ಪೆಟ್. ಸೊ ಇದು ಅಸರ್ಟಿವ್, ಡಿಕ್ಲರೇಟ್ ಮಾಡ್ತಾ ಇದ್ದಾರೆ, ಇರೋದನ್ನ ಹೇಳ್ತಾ ಇದ್ದಾರೆ. ಡೈರೆಕ್ಟಿವ್ ಬೇರೆ, ಡಿಕ್ಲರೇಟಿವ್ ಬೇರೆ. ಡೈರೆಕ್ಟಿವ್ ಅಂತಂದರೆ ಡೈರೆಕ್ಷನ್ ಮಾಡೋದು, ಯಾರಾದರೂ ಏನಾದರೂ ಮಾಡೋದಕ್ಕೆ ಹೇಳೋದು. ಓಕೆ, ಇನ್ಸ್ಟ್ರಕ್ಟ್ ಮಾಡೋದು. ಓಕೆ, ಅದು ದೇ ಹ್ಯಾವ್ ಬ್ರಾಟ್ ಅ ಹೌಸ್ ಇನ್ ದ ಸಿಟಿ. ಓಕೆ, ಸೊ ಅವರೊಂದು ಹೌಸ್ನ ಪರ್ಚೇಸ್ ಮಾಡಿಕೊಂಡ್ರು ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಇದು ಏನು, ದಿಸ್ ಇಸ್ ಆಲ್ಸೋ ಅಸರ್ಟಿವ್. ನೆಕ್ಸ್ಟ್, ಗೆಟ್ ಸಮಥಿಂಗ್ ಟು ಡ್ರಿಂಕ್ ಅಂತ ಅಂದರೆ ಒಂದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಏನಾದ್ರು ತೊಗೊಂಡು ಬಾ ಕುಡಿಯೋದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನು ಏನಂತ ಕರಿತೀವಿ, ಇಂಟ್ರಾಗೇಟಿವ್ ಅಂತೀವ, ಇಂಪರೇಟಿವ್ ಅಂತ ಹೇಳಿ ಕರಿತೀವ. ಓಕೆ, ಇಂಟ್ರಾಗೇಟಿವ್ ಬೇರೆ, ಇಂಪರೇಟಿವ್ ಬೇರೆ. ಸೊ ಇದನ್ನ ನಾವೇನಂತ ಕರಿತೀವಿ, ಇಂಪರೇಟಿವ್ ಅಂತ ಹೇಳಿ ಕರಿತೀವಿ. ಓಕೆ, ಇಂಪರೇಟಿವ್ ಅಂತ ಹೇಳಿ ಕರಿತೀವಿ. ಯಾ, ನೆಕ್ಸ್ಟ್, ಹೌ ಕೈಂಡ್ ಆಫ್ ಯು WH ಇದೆ, ಜೊತೆಗೆ ಲಾಸ್ಟಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, ಎಕ್ಸ್ಲಮೇಟರಿ ಇದೆ. ಸೊ ಅದರಿಂದ ಇದು ಎಕ್ಸ್ಲಮೇಟರಿ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಶಿ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಐ ಹ್ಯಾವ್ ಎವರ್ ಮೆಟ್. ಓಕೆ, ಇದು ಡಿಕ್ಲರೇಟಿವ್, ಏನು ಹೇಳ್ತಿದ್ದಾರೆ, ಸೊ ಇರೋವಂಥ ಒಪಿನಿಯನ್ನ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಇದು ಕೂಡ ಏನಾಗಿರುತ್ತೆ, ಅಸರ್ಟಿವ್ ಆಗಿರುತ್ತೆ. ಓಕೆ, ಯಾ, ನೆಕ್ಸ್ಟ್, ಪುಟ್ ಇಟ್ ಡೌನ್. ಇದು ಪುಟ್ ಇಟ್ ಡೌನ್ ಅಂತ ಅಂದರೆ ಇಟ್ಸ್ ಅ ಕಮ್ಯಾಂಡ್, ಇಟ್ಸ್ ಅ ಡೈರೆಕ್ಷನ್. ಓಕೆ, ಸೊ ಅದರಿಂದ ಇದು ಏನಾಗಿರುತ್ತೆ, ಇಂಪರೇಟಿವ್ ಆಗಿರುತ್ತೆ. ಓಕೆ, ಸೊ ಐ ನೋ ನಿಮ್ಮ ಆನ್ಸರ್ಸ್ಗಳು ಕರೆಕ್ಟಾಗಿರುತ್ತೆ. ಸೊ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಈ ಕ್ಲಾಸ್ನ. ಪ್ಲೀಸ್ ನಿಮಗೆ ಅರ್ಥ ಆಗಿದ್ದಿದ್ರೆ ಸೊ ಒಂದು ನಿಮ್ಮ ಲೈಕ್ನ ಕೊಟ್ಟು ಅರ್ಥ ಆಯಿತು ಅಂತಂದು ಮೆಸೇಜ್ ನನಗೆ ತಲುಪಿಸಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಪ್ಲೀಸ್ ಸ್ಟೇ ಟ್ಯೂನ್. ಸೊ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.